ದಿನಗಳ ಕಾಲ ಕಲಬುರಗಿಯನ್ನ ಭೂಕೈಲಾಸವನ್ನಾಗಿ ಮಾಡಿದ, ಬಳಲಿ ಬಂದ ಭಕ್ತರ ಬದುಕನ್ನ ಉದ್ಧಾರವನ್ನ ಮಾಡಿದ, ಮಕ್ಕಳಿಲ್ಲದವರಿಗೆ ಮಕ್ಕಳ ಸಂತಾನವನ್ನ ಕರುಣಿಸಿದ, ಬರಗಾಲ ಬಂಟನಾಗಿರುವಂತ ಕಲಬುರಗಿಯ ಶರಣಬಸವೇಶ್ವರರ ಪರಮ ಪಾವನ ಪುರಾಣವನ್ನ ಆಲಿಸಬೇಕಂತ ತಿಳ್ಕೊಂಡು 11ನೇ ದಿವಸ ಶರಣಬಸವರ ಪುರಾಣ ಮಹಾಮಂಗಲದ ಪರ್ವದೊಳಗ ನಾವೆಲ್ಲರೂ ಸೇರಿದ್ದೇವೆ. ಪುಣ್ಯಾತ್ಮರಿ, ಎಷ್ಟು ದೊಡ್ಡವಿದ್ದ ಶರಣಬಸವ ಅಂದ್ರ ಅವನಂತ ಪುಣ್ಯ ಪುರುಷ ಈ ನಾಡಿನೊಳಗ ಮತ್ತೊಬ್ಬ ಉದಯ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅಂತಂದ್ರ 1001 ಕೊಟ್ಟವರಿಗೆ ಗಂಡು ಸಂತಾನ, 501 ಕೊಟ್ಟವರಿಗೆ ಹೆಣ್ಣು ಸಂತಾನ ಅಂತ ತಿಳ್ಕೊಂಡು ಕಲಬುರಗಿ ಪುರದೊಳಗ ದೊಡ್ಡಪ್ಪ ಗೌಡರ ದಾಸೋಹದ ಮನೆಯ ಮುಂದ ನಾಮ ಫಲಕವನ್ನ ಬರೆಸಿ ಹಾಕಿರುವಂತಹ ಸಂದರ್ಭದೊಳಗ ಓರ್ವ ಧನಿಕ ಜನಬಸಪ್ಪ ಅನ್ನುವಂಥವು ಬರುತ್ತಾನೆ. ಬೇಕಾದಷ್ಟು ಶ್ರೀಮಂತಿಕೆಯರ ಅವನ ಮನೆಯನ್ನ ಬೆಳಗಕ್ಕ ವಂಶದ ಕುಡಿ ಇಲ್ಲ. ನೋಡಿದ ಶರಣಬಸವ ದಾಸೋಹದ ಮನೆ ಮುಂದ ಬರೆದ ನಾಮವನ್ನ ಶರಣ 1000 ಅಲ್ಲ 7,000 ರೂಪಾಯಿ ಕೊಡ್ತೀನಿ, ನನಗ ಗಂಡು ಸಂತಾನ ಬೇಕು ಅಂತ ಶರಣಬಸವ ಅಂತಾನೆ. ಅಪ್ಪ ಶಿವನಾಜ್ಞೆ ಆಗ್ಯಾದ, 1001 ರೂಪಾಯಿ ಮುಡುಪ ಕಟ್ಟಿಡಬೇಕು, ನಿನಗೆ ಆಶೀರ್ವಾದ ಮಾಡ್ತೀವಿ, ಶಿವನಪ್ಪಣೆ ಪ್ರಕಾರ ವರ್ಷ ತುಂಬದೊಳಗಾಗಿ ನಿನಗೆ ಗಂಡು ಸಂತಾನ ಆಗ್ತದ ಅಂತ ತಿಳ್ಕೊಂಡು ಶರಣ ಯಾವಾಗ ಹೇಳಿದ ಸೌಕಾರ ಅಂತಾನ ಇಲ್ಲ, 1000 ಅಲ್ಲ 2,000 ರೂಪಾಯಿ ತಗೋ ಶರಣ, ನನಗ ಮಕ್ಕಳ ಬೇಕು ಅಂತ ಕರಗಳನ್ನ ಜೋಡಿಸಿದ, ಕೈಗಳನ್ನ ಮುಗಿದ, ರೊಕ್ಕ ಅದ ಅಂತಲಿಲ್ಲ, ಮಕ್ಕಳಿಲ್ಲ ಅಂತ ಭಕ್ತಿಯಿಂದ ಶರಣಬಸವನ ಪಾದವನ್ನು ಹಿಡಿದು ಧಾರಾಕಾರವಾಗಿ ಕಣ್ಣೀರವನ್ನು ಸುರಿಸುವಾಗ ಆ ಧನಿಕನ ವಿನಯವನ್ನು ನೋಡಿ ಶರಣಬಸವನ ಮನ ಮರಗಿತು. ದೊಡ್ಡಪ್ಪ ಗೌಡನ ಮಗ ತೊಟ್ಟಲದೊಳಗೆ ಆಟ ಆಡ್ತಿತ್ತು ಸಣ್ಣ ಕಂದಮ್ಮ. ದೊಡ್ಡಪ್ಪ ಗೌಡನ ಮನವಿ ನೀಲಮ್ಮ ದಾಸೋಹದ ಸೇವಾ ಮಾಡ್ತಿದ್ದಳು. ಯಾವಾಗ ಮಗ ಬೇಕು ಅಂತ ತಿಳ್ಕೊಂಡು ಹಠ ಮಾಡಿ ಭಕ್ತಿಯಿಂದ ಕೇಳ್ತಿದ್ದ. ತೊಟ್ಟಲೊಳಗೆ ಆಡುವಂತ ದೊಡ್ಡಪ್ಪ ಗೌಡನ ಮಗನನ್ನೇ ಇನ್ನೊಬ್ಬರ ಉಡಿಯೊಳಗೆ ಹಾಕಿದಾತ ಅದು ಕಲಬುರಗಿ ಶರಣಬಸವೇಶ್ವರ ಸ್ವಾಮಿ. ಹಡದವಳು ನೀಲಮ್ಮ, ಜನ್ಮದಾತ ದೊಡ್ಡಪ್ಪ, ಮಗ ಬೇಕು ಅಂತ ಹಂಬಲದಿಂದ ಕೇಳಬೇಕಾದ್ರೆ ಇನ್ನೊಬ್ಬರ ಮಗನನ್ನ ಮಗದೊಬ್ಬರ ಉಡಿ ಒಳಗ ಹಾಕಿದಾಗ ಹಡದ ಕರಳು ನೀಲಮ್ಮ ನೋಡಿದಳು, ತುಟಿ ಬಿಚ್ಚಿ ಮಾತಾಡಲಿಲ್ಲ. ಕಾರಣ 1000ಕ್ಕೊಬ್ಬ ಸತ್ಯ, 1,00,000ಕ್ಕೊಬ್ಬ ಭಕ್ತ, ಕೋಟಿಗೊಬ್ಬ ಶರಣನನ್ನಪ್ಪ ಶರಣನ ಅವನಿಚ್ಛೆ ಅಂತ ಮೌನವಾಗಿದ್ದಳು. ಕೋಟಿಗೊಬ್ಬ ಶರಣ, ಕೋಟಿಗೊಬ್ಬ ಶರಣ, ಪರಶಿವನ ಹರಣ, ಕೋಟಿಗೊಬ್ಬ ಶರಣ, ಕೋಟಿಗೊಬ್ಬ ಶರಣ, ಪರಶಿವನ ಹರಣ, ಕೋಟಿಗೊಬ್ಬ ಶರಣ, ಪರಶಿವನ ಹರಣ, ಕಲಬುರಗಿಯ ಶರಣ ಬಸವನ ಮಾಡುವ ಸ್ಮರಣ, ಕಲಬುರಗಿಯ ಶರಣ ಬಸವನ ಮಾಡುವ ಸ್ಮರಣ.
ವರದಾತ ಮುಕ್ತಿಯ ಸಚ್ಚರಿತ ಮಕ್ಕಳ ವರದಾತ ಮುಕ್ತಿಯ ಸಚ್ಚರಿತ ಚಿಕ್ಕಮಣ್ಣು ರೇಷನಲ್ಲಿ ಚೊಕ್ಕ ಶರಣನಾದೀತ ನಾದೀತ ಚಿಕ್ಕಮಣ್ಣು ರೇಷನಲ್ಲಿ ಚೊಕ್ಕ ಶರಣನಾದೀತ ಚಿಕ್ಕಮಣ್ಣು ರೇಷನಲ್ಲಿ ಚೊಕ್ಕ ಶರಣನಾದೀತ ಕೋಟಿ ಒಬ್ಬ ಶರಣ ಪರಶಿವನ ಹರಣ ಕೋಟಿ ಒಬ್ಬ ಶರಣ ಪರಶಿವನ ಹರಣ ದೊಡ್ಡಬುರನಿಗೆ ಶರಣ ಬಸವನ ಮಾಡುವೆ ಸ್ಮರಣ ದೊಡ್ಡಬುರನಿಗೆ ಶರಣ ಬಸವನ ಮಾಡುವೆ ಪುಣ್ಯ ಪುರುಷನಾಗಿರುವಂತ ಶರಣ ಯಾವಾಗ ದೊಡ್ಡಪ್ಪಗೌಡ ನೀಲಮ್ಮ ತಾಯಿಯ ತೊಟ್ಟಿಲುಗಳಾಡುವಂತ ಮಗನನ್ನ ವ್ಯಾಪಾರಸ್ಥರ ಹುಡಿ ಒಳಗ ಹಾಕದರ ಹಡದ ಕರಳಾಗಿರುವಂತ ನವಮಾಸದೊಳಗ ಹೆತ್ತು ಸಾಕಿ ಸಲಗಿದ ಜನ್ಮದಾತಿ ನೀಲಮ್ಮ ಮೌನವಾಗಿರುವಂತ ಸಂದರ್ಭದೊಳಗ ನೋಡಿದ ಶರಣ ಬಸವ ನೀಲಮ್ಮ ತಾಯಿಯನ್ನ ನೀಲಮ್ಮ ತಾಯಿಗೆ ಅಂತಾನೆ ನಿನ್ನ ಮಗನನ್ನ ಇನ್ನೊಬ್ಬರ ಉಳಿವೊಳಗ ಹಾಕಿದ ಕಾಂದಿನ ನೋವಾಯಿತೇನು? ನೀಲಮ್ಮ ಕೈ ಮುಗಿದಳು, ಮೌನವನ್ನ ಆವರಿಸಿದಳು. ಅವಾಗ ಶರಣ ಬಸವ ಕಲ್ಯಾಣಪುರದೊಳಗಿರುವಂತ ಬಸವಣ್ಣನ ತಾಣ ಕಲ್ಯಾಣಕ್ಕೆ ಹೋಗಬೇಕಾಗಿತ್ತು. ಯಾವಾಗ ದೊಡ್ಡಪ್ಪಗೌಡ ನೀಲಮ್ಮ ತಾಯಿಯ ಮಗನನ್ನ ಇನ್ನೊಬ್ಬರ ಉಳಿವೊಳಗ ಹಾಕದ ಅವಾಗ ನೀಲಮ್ಮ ತಾಯಿಗೆ ಶರಣ ಬಸವ ಅಂತಾನೆ ನಿನ್ನ ಮಗನನ್ನ ಇನ್ನೊಬ್ಬರ ಉಳಿವೊಳಗ ಹಾಕಿದಂದ್ರ ಚಿಂತೆ ಮಾಡಬೇಡ, ನಾ ನಿನಗ ಮಗನಾಗ್ತೀನಿ, ನೀ ನನಗ ತಾಯಿಯಾಗು, ಇದೇ ಕಲಬುರಗಿ ಪದದೊಳಗ ನಾ ಇರ್ತೀನಿ ಅಂತ ಶರಣ ಬಸವ. ಆ ನೀಲಮ್ಮ ತಾಯಿ ದೊಡ್ಡಪ್ಪ ಗೌಡರ ಭಕ್ತಿ ಒಲಿದು ಶರಣ ಕಲಬುರಗಿ ಪುರದೊಳಗಿರಬೇಕಾದ್ರ ಕಣ್ಣಿಲ್ಲದ ರಾಜಶೇಖರನಿಗೆ ಕಣ್ಣು ಕೊಟ್ಟ ಶರಣ ಬಸವ. ಹಿಂದೂ ಮುಸಲ್ಮಾನ್ ಭಾಯಿ ಭಾರತ ಮಾತವೇ ನಮ್ಮ ತಾಯಿ ಎನ್ನುವಂತ ರೀತಿ ಒಳಗ ಅಲ್ಲಿರುವಂತ ಬಂದೇ ನವಜ ಗೋರಿಗೆ ಗಂಧವನ್ನ ಲೇಪಿಸಿದ ಶರಣ ಬಸವ. ಸಾವಿರ ಕೊಳ್ಳಿಗೆ ಸಂತಾನವನ್ನ ಕೊಟ್ಟ ಶರಣ ಬಸವ. ಸ್ವಾಮಿ ರೇಷ್ಮೆಯ ಮಡಿಗಳು ವ್ಯಾಪಾರಕ್ಕಾಗಿ ಒಯ್ಬೇಕಾದ್ರ ಆಳು ಮಕ್ಕಳು ಸುಳ್ಳು ಹೇಳ್ತಾರ, ರೇಷ್ಮೆಯ ಮಡಿಗಳು ಕಂಬಳಿ ಆಗ್ತಾವ. ಶರಣನ ಬಸವನ ಪಾದವನ್ನು ಹಿಡಿದು ತಪ್ಪಾಯ್ತು ಅಂದಾಗ ಕಂಬಳಿಗಳನ್ನ ರೇಷ್ಮೆಯ ಮಡಿಗಳನ್ನ ಮಾಡಿದವ ಕಲಬುರಗಿ ಶರಣ ಬಸವೇಶ್ವರ. ಅನಂತ ಲೀಲೆಗಳನ್ನ ಮಾಡಿದ ಲೀಲಾಮೂರ್ತಿ. ಮಕ್ಕಳಿಲ್ಲದವರಿಗೆ ಮಕ್ಕಳ ಸಂತಾನವನ್ನು ಕೊಟ್ಟ ಸ್ವಾಮಿ.